ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಾ 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 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಬಿಡುಗಡೆ ಆಗಿದ್ದ ದಿನಾಂಕ, ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಆ್ಯಕ್ಟರ್ ಹೆಸರು, ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ದಿಲೀಪ್, ವಿನೀತ್ ಶ್ರೀನಿವಾಸ್, ಡ್ಯಾನಿ ಶ್ರೀನಿವಾಸ್, ಬಸೀರ್ ಜೋಸೆಫ್, ಮೋಹನ್ ಲಾಲ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 50 ಕೋಟಿ, ಬಜೆಟ್ ನೋಡಿದರೆ 20 ಕೋಟಿ. ಹಾಗೆಯೇ ಬಿಡುಗಡೆಯಾಗಿದ್ದ ದಿನಾಂಕ ಡಿಸೆಂಬರ್ 18, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 153 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಧನಂಜಯ್ ಶಂಕರ್, ಹಾಗೆಯೇ ಪ್ರೊಡ್ಯೂಸರ್ ಬೈ ಗೋಕುಲ್. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ದಿಲೀಪ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಡ್ಯಾನ್ ಶ್ರೀನಿವಾಸ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಇವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆಲ್ಲ ಅದರಿಂದ. ಹಾಗೆಯೇ ನನಗೂ ಕೂಡ ಈ ಮೂವಿ ಅಂತೂ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಯಾರು ಇಷ್ಟ ಆದರೆ ತಪ್ಪದೆ ಕಮೆಂಟ್ನಲ್ಲಿ ಡನ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಹಾರ್ಟ್ ಸಿಂಬಲ್ ಕೂಡ ಹಾಕಿರಿ. ಹಾಗೆಯೇ ಈ ಮೂವಿಗೆ ಒಂದು ಸ್ಟೋರಿ ನೋಡ್ಕೊಂಡು ಬರೋಣ. ಡ್ಯಾನ್ ಶ್ರೀನಿವಾಸ್ ಅವರು ಗ್ಯಾಂಗ್ಸ್ಟರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಈ ಮೂವಿಯಲ್ಲಿ. ಹಾಗೆಯೇ ಇವ್ರಿಗೆ ಯಾವ್ಯಾರು ಒಂದು ತಂಡೆಗಳು ಬಂದರೆ, ಹಾಗೆಯೇ ಇವ್ರಿಗೆ ಒಂದು ಗ್ಯಾಂಗ್ ಇರುತ್ತೆ. ಆದರೆ ಅವರು ಮತ್ತೆ ಇನ್ನೊಂದು ಗ್ಯಾಂಗು ಕೂಡ ವಾರ ಆಗ್ತಾ ಇರುತ್ತೆ ಇವರಿಬ್ಬರಿಗೂ ಕೂಡ. ಯಾಕೆಂದರೆ ಇವ್ರಿಗೆ ಯಾಕೆ ವಾರ ಆಗ್ತಾ ಇದೆ ಅಂತ ಒಂದು ಕಾರಣ ಇದೆ. ಆದರೂ ಇಬ್ಬರಿಗೂ ಕೂಡ ಶ್ರೀನಿವಾಸ್ ಹಾಗೂ ದಿಲೀಪ್ ಇಬ್ಬರು ಕೂಡ ಫ್ರೆಂಡ್ಶಿಪ್ ಆಗಿರ್ತಾರೆ. ಅವರು ಕಾಲೇಜಿಗೆ ಹೋಗೋ ಸಮಯದಲ್ಲಿ ಇಬ್ಬರೂ ಕೂಡ ಒಂದೇ ಹುಡುಗಿನ ಇಷ್ಟಪಟ್ಟಿರ್ತಾರೆ. ಆದರೆ ಇಬ್ಬರೂ ಕೂಡ ಹೇಳ್ಕೊಂಡಿರೋದಿಲ್ಲ. ನಾನು ಇದೇ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿರೋದಿಲ್ಲ ಇಬ್ಬರು ಕೂಡ. ಹಾಗೆ ಕೊನೆಗೂ ಕೂಡ ಸ್ವಲ್ಪ ಇಬ್ಬರು ಕೂಡ ಪ್ರಪೋಸನ್ನು ಮಾಡಿರ್ತಾರೆ. ಆದರೆ ದಿಲೀಪು ಫಸ್ಟೇ ಪ್ರಪೋಸನ್ನು ಮಾಡಿಬಿಡ್ತಿರ್ತಾರೆ. ಆದರೆ ಶ್ರೀನಿವಾಸ್ಗೆ ಗೊತ್ತಿರೋದಿಲ್ಲ. ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಗಿ ಇಬ್ಬರು ಕೂಡ ಜಗಳ ಉಂಟಾಗಿ ಅವರಿಬ್ರಿಗೂ ಕೂಡ ಗಲಾಟೆ ಆಗುತ್ತೆ. ಹಾಗೆಯೇ ಶ್ರೀನಿವಾಸ್ ಹೋಗಿ ಇನ್ನೊಬ್ಬ ಫ್ರೆಂಡು ಇಬ್ಬರು ಕೂಡ ಸೇರಿಕೊಂಡು ಅವರೇ ಒಂದು ಗ್ಯಾಂಗ್ ಆಗುತ್ತೆ. ಮತ್ತು ದಿಲೀಪ್ ಒಂದು ಗ್ಯಾಂಗ್ ಆಗುತ್ತೆ. ಇದನ್ನೆಲ್ಲ ವಾರಗಳು ನಡೀತಾ ಇರ್ತವೆ. ಇದನ್ನೆಲ್ಲ ತಪ್ಪಿಸೋಕೆ ಇನ್ನೊಬ್ಬ ಫ್ರೆಂಡ್ ಬಂದಿರ್ತಾನೆ. ಅವನು ಒಂದು ಸ್ಕೂಲ್ ಮೇಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಈ ವಾರಗಳನ್ನೆಲ್ಲ ನಿಲ್ಲಿಸ್ತಾನೆ. ಮತ್ತು ಇವರಿಬ್ಬರೂ ಕೂಡ ಒಂದನ್ನು ಮಾಡೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ. ಕೊನೆಗೂ ಕೂಡ ಒಂದಾಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಮೂವಿಗೆ ಒಂದು ಫ್ರೆಂಡ್ಶಿಪ್ ಮೂವಿ ಅಂತಲೂ ಕೂಡ ಹೇಳ್ಬೋದು. ಸ್ಟೋರಿನೂ ಕೂಡ ಅಲ್ಟಿಮೇಟ್ ಆಗಿದೆ. ಯಾರಿಗಾರು ಇಷ್ಟ ಆದರೆ ತಪ್ಪದೆ ಕಮೆಂಟ್ನಲ್ಲಿ ಮಾಡಿ. ಈ ಸ್ಟೋರಿಗೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.